ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟದ ಅದು ಒಳ್ಳೇದಂತ ನನ್ನ ಭಾವನೆ. ಯಾವ ಥರ ಅಂತ ಏನು ಮಾಡ್ತೀವಿ? ಕೊಲೆ ಮಾಡಿದ್ದು ಸಾಕ್ಷಿಗಳದಾವಲ್ಲ, ಅದ್ರ ಪ್ರಕಾರ ತೀರ್ಪು ಕೊಟ್ಟದ ಇದು ಸುಪ್ರೀಂ ಕೋರ್ಟ್ ಅಂತ ಮೊದಲೇ ಇದು ಪ್ರಕಟಿಸಿತ್ತಲ್ಲ, ಅದ್ರ ಪ್ರಕಾರ ಕೊಟ್ಟಿದ್ದಾರೆ ಇವತ್ತಂತ. ಅಂದರೆ ಕೋರ್ಟ್ ಮೇಲೆ ಎಲ್ಲರಿಗೂ ನಂಬಿಕೆ ಜಾಸ್ತಿ ಆಯಿತು ಅಂತ. ನಂಬಿಕೆ ಜಾಸ್ತಿ ಆಯಿತು, ನ್ಯಾಯ ಇದೆ ಅಂತ. ಸಂಸ್ಕೃತಿ ಅಂದರೆ ಅದು ಇಡೀ ಪ್ರಪಂಚಕ್ಕೆ ಗೊತ್ತು ಎಂಥ ಹಿನ್ನೆಲೆ ಇದೆ ನಮ್ಮ ಸಂಸ್ಕೃತಿ. ಹಾಗಾಗಿ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಕಳಿಸಿದ್ದು ಅವನದು ತಪ್ಪು. ದರ್ಶನು ಕೊಲೆ ಮಾಡಿಸಿದ್ರು, ಅದನ್ನು ಕಾನೂನು ಕೈಗೆ ಅದು ತಪ್ಪೇ. ಬಟ್ ಈಗೇನು ಶಿಕ್ಷೆ ಆಗಿದೆ ಅದು ಸರಿಯಾಗಿದೆ ಅಂತ ನನ್ನ ಭಾವನೆ. ಏನು ಸರ್? ಕೇಳಿದವರಿಗೆಲ್ಲ ಸರ್ಕಾರಿ ನೌಕರಿ ಕೊಟ್ಟು ಸರ್ಕಾರದಾಗ ಹುದ್ದೆ ಇರಲ್ಲ, ನಿರುದ್ಯೋಗಿಗಳ ಸಮಸ್ಯೆ ಏನಾಗ್ತದೆ, ಅದರಿಂದ ಕೂಡ ಸಮಂಜಸ ನೌಕರಿ ಕೂಡ ಸಮಂಜಸವಲ್ಲ. ಯಾರಿಗೆ? ರೇಣುಕಾಸ್ವಾಮಿ ಅವ್ರ ಹೆಂಡತಿಗೆ. ಸೊ ಕೋರ್ಟ್ ಬಗ್ಗೆ ಏನಂತಿರ್ತಾವೆ ಇವಾಗ? ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಅದೇ ನ್ಯಾಯಾಲಯ ಮುಂದೆ ತೀರ್ಮಾನ ಮಾಡ್ತದೆ. ಫೈನಲ್ ಜಡ್ಜ್ಮೆಂಟ್ ಆದಾಗ ಯಾರ್ದು ಏನಾದ್ರು ಗೊತ್ತಾಗ್ತದೆ. ಹೇಳಿ ಸರ್. ರೇಣುಕಾಸ್ವಾಮಿ ಸುಪ್ರೀಂ ಕೋರ್ಟ್ ತೀರ್ಪು ನ್ಯಾಯವಾಗಿದೆ, ಸರ್ಕಾರ ಕೆಲಸ ಕೂಡ ಸರಿ ಇಲ್ಲ ಅನ್ನೋ ಮಾತಾದೆ. ರೇಣುಕಾಸ್ವಾಮಿ ಹೆಂಡತಿ ಕೆಲಸ ಕೂಡ ಸರಿ ಇಲ್ಲ. ಯಾರು ಕೆಲಸ ಕೊಡ್ತಾರೆ? ಎಲ್ಲರೂ ಬೇಕಾದಷ್ಟಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಈಗ ಸುಪ್ರೀಂ ಕೋರ್ಟ್ ಮಾಡೋ ಆದೇಶದ ಬಗ್ಗೆ ಏನಂತೀರಿ? ದರ್ಶನ್ ಬಗ್ಗೆ ದರ್ಶನ ಬಗ್ಗೆ ಕೆಡ್ತು ಅಂತ ಹೇಳ್ತೀವಿ.